ಬಂಧುಗಳೇ, ತಮಗೆಲ್ಲ ಮಯ ಚಾನಲ್ಗೆ ಆಧಾರದ ಸ್ವಾಗತ. ಭಾರತದ ನಮ್ಮ ಸನಾತನ ಪರಂಪರೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಅಂದರೆ ಅದು ನವರಾತ್ರಿ. ನಾವು ಸಹಸ್ರಾರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವ ಈ ನವರಾತ್ರಿಯ ಹಿಂದೆ ಹಲವು ಸ್ವಾರಸ್ಯಕರವಾದ ಹಾಗೂ ಪೌರಾಣಿಕ ಹಿನ್ನೆಲೆಗಳಿವೆ. ಅತ್ಯಂತ ಭಕ್ತಿಭಾವದಿಂದ ಆಚರಿಸುವ ದೇವಿಯ 9 ಅವತಾರಗಳು ಮತ್ತು ದೇವಿಯ ಆರಾಧನೆಯಲ್ಲಿ ಶ್ರೇಷ್ಠ ಹಬ್ಬದ ಹಿಂದಿರುವ ನೈಜ ಪುರಾಣೀಕೃತ 3 ಹಿನ್ನೆಲೆಯುಳ್ಳ ಕಾರಣಗಳನ್ನು ಇಂದು ತಮ್ಮೆದುರು ತಂದಿದ್ದೇನೆ. ಅವುಗಳನ್ನು ನೋಡಿ. ಅದಕ್ಕೂ ಮೊದಲು ತಾವಿನ್ನೂ ನಮ್ಮ ಮಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಂಧುಗಳೇ, ನಾವು ಆಚರಿಸುವ ನವರಾತ್ರಿ ಅಥವಾ ದಸರಾ ಹಬ್ಬದ ಹಿಂದಿರುವ ಅತ್ಯಂತ ವಿಶ್ವಾಸಾರ್ಹ ಮೊದಲನೇ ಕಾರಣ ಅಂದರೆ ಅದರಲ್ಲಿ ರಾಕ್ಷಸನಾದ ಮಹಿಷಾಸುರನನ್ನು ಕೊಂದ ಮಾತೆ ದುರ್ಗಾದೇವಿಯ ಕಥೆಯನ್ನ ನಾವೆಲ್ಲರೂ ಕೇಳಿಯೇ ಇದ್ದೇವೆ. ಮಾರ್ಕಾಂಡೇಯ ಪುರಾಣದ ಪ್ರಕಾರ ಮಹಿಷಾಸುರ ಎಂಬ ಹೆಸರಿನ ಕೋಣದ ತಲೆಯುಳ್ಳ ರಾಕ್ಷಸನು ಭಗವಾನ್ ಶಿವನ ಮಹಾನ್ ಭಕ್ತನಾಗಿದ್ದ. ತನ್ನ ಅನೇಕ ವರ್ಷಗಳ ತಪಸ್ಸಿನಿಂದ ಎಲ್ಲರಿಗಿಂತಲೂ ಶಕ್ತಿಶಾಲಿಯಾಗುವ ಯಾವುದೇ ಪುರುಷರಿಂದ ನರ ಸುರರಿಂದ ಸಾವಿಲ್ಲದಂತೆ ವರವನ್ನ ಪರಮಾತ್ಮನಿಂದ ಆತ ಪಡೆದಿದ್ದ. ದೇವರಾಗಲಿ ಅಥವಾ ರಾಕ್ಷಸನಿಂದ ಯಾವುದೇ ಪುರುಷ ವ್ಯಕ್ತಿಯಿಂದ ಸೋಲಿಸಲು ಸಾಧ್ಯವಿಲ್ಲದಂತಾಗಿದ್ದನು. ತದನಂತರ ವರ ಪಡೆದ ಅವನು ಎಲ್ಲ ದೇವರುಗಳ ವಿರುದ್ಧ ಯುದ್ಧ ಮಾಡಿ ಗೆಲ್ಲಲು ಪ್ರಾರಂಭಿಸಿದನು. ಸ್ವರ್ಗವನ್ನು ಆಕ್ರಮಿಸಿದನು. ದೇವತೆಗಳನ್ನು ಮತ್ತು ಅಸುರರನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡನು. ಇದು ದೇವತೆಗಳನ್ನ ಚಿಂತೆಗೀಡು ಮಾಡಿತು. ಅವನನ್ನು ಸಂಹಾರ ಮಾಡಲು ತ್ರಿಮೂರ್ತಿಗಳು ಮತ್ತು ಸಕಲ ದೇವತೆಗಳು ತಮ್ಮ ಶಕ್ತಿಯನ್ನ ಒಟ್ಟುಗೂಡಿಸಿದಾಗ ಆವಿರ್ಭವಿಸಿದ ಮಾತೆಯೇ ದೇವಿ ಶ್ರೀ ದುರ್ಗಾ. ಮಹಿಷಾಸುರನು ಈ ದುರ್ಗೆಯನ್ನು ಕಂಡ ತಕ್ಷಣ ಜಗನ್ಮಾತೆಯ ಮೇಲೆ ಮೋಹಗೊಂಡು ತನ್ನನ್ನ ಮದುವೆಯಾಗುವಂತೆ ಕೇಳುತ್ತಾನೆ. ಆಗ ಕೋಪೋದ್ರೇಕಗೊಂಡ ದೇವಿಯು ಅವನೊಂದಿಗಿನ ಯುದ್ಧದಲ್ಲಿ 9 ದೀರ್ಘ ದಿನಗಳ ಯುದ್ಧದ ನಂತರ 10ನೇ ದಿನದಂದು ರಾಕ್ಷಸ ಮಹಿಷಾಸುರನನ್ನು ಯಶಸ್ವಿಯಾಗಿ ಸಂಹರಿಸುತ್ತಾಳೆ. ಅಂತಹ ದುಷ್ಟ ದಾನವನನ್ನ ಕೊಂದು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡಿದ್ದಕ್ಕಾಗಿ ಮಂಗಳಕರವಾಗಿರುವ ನವರಾತ್ರಿಯನ್ನು ಹಬ್ಬದ ರೂಪದಲ್ಲಿ ಆಚರಿಸುತ್ತೇವೆ. ಇನ್ನೊಂದು ಪೌರಾಣಿಕ ಕಥೆಯೂ ಇದೆ. ಅದೇನೆಂದರೆ, ರಾಮನು ರಾಕ್ಷಸ ರಾಜನಾದ ರಾವಣನನ್ನು ಸೀತಾದೇವಿಯನ್ನು ಅಪಹರಿಸಿ ಮತ್ತು ಲೋಕಕಂಟಕನಾಗಿದ್ದರಿಂದ ಅವನ ವಿರುದ್ಧ ಯುದ್ಧ ಮಾಡಲು ನಿರ್ಧಾರ ಮಾಡುತ್ತಾನೆ. ಆಗ ಅವನು ದುರ್ಗಾದೇವಿಗೆ ತನಗೆ ಶಕ್ತಿ ಹಾಗೂ ವಿಜಯ ದೊರಕಿಸಿಕೊಡಲು ಪೂಜಿಸಿ ಪ್ರಾರ್ಥನೆಗಳನ್ನು ಅರ್ಪಿಸಿ ಆ 9 ದಿನಗಳ ಪೂಜೆಯಲ್ಲಿ ದೇವಿಗೆ ಕಮಲದ ಹೂಗಳನ್ನು ಸಮರ್ಪಿಸುತ್ತಾನೆ. ತನ್ನ ಸತಿಯನ್ನು ರಾವಣನಿಂದ ರಕ್ಷಿಸಲು ಮತ್ತು ಅವನನ್ನ ಸೋಲಿಸಲು ಅವನಿಗೆ ಶಕ್ತಿ ಮತ್ತು ಧೈರ್ಯವನ್ನ ನೀಡುವಂತೆ ದುರ್ಗಾದೇವಿಯನ್ನು ವಿನಂತಿಸುತ್ತಾನೆ. 9 ದಿನಗಳ ಕಾಲ 9 ಅವತಾರಗಳನ್ನ ಸಂಪೂರ್ಣವಾಗಿ ಭಕ್ತಿಯಿಂದ ರಾಮನು ಪೂಜಿಸಿದಾಗ ಕೊನೆಯ ದಿನ ಅಂದರೆ 10ನೆಯ ದಿನ ಶ್ರೀರಾಮನಿಗೆ ಕಮಲದ ಹೂವಿನ ಕೊರತೆ ಉಂಟಾಗುತ್ತದೆ. ಆಗ ಹೂವಿನ ಬದಲಾಗಿ ತನ್ನ ಒಂದು ಕಣ್ಣು ತ್ಯಾಗ ಮಾಡಲು ಆತ ನಿರ್ಧರಿಸುತ್ತಾನೆ. ಆದರೆ ಹಾಗೆ ಮಾಡುವ ಮೊದಲು ಮಾತೆ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ಕಾಣಿಸಿಕೊಂಡು ಅವನನ್ನು ತಡೆದು ಅವನ ಪ್ರಾರ್ಥನೆ ಮತ್ತು ಸಂಪೂರ್ಣ ನಿಷ್ಠೆಯನ್ನು ಪರಿಗಣಿಸಿ ದೇವಿಯು ಅವನನ್ನು ಆಶೀರ್ವದಿಸುತ್ತಾಳೆ. ಅದರಂತೆ ಅಂತಿಮ 10ನೇ ದಿನದಂದು ರಾಮನು ರಾವಣನನ್ನು ಗೆದ್ದನು. ಆ ಗೆಲುವಿನ ಪ್ರತೀಕವಾಗಿ ಇಂದಿಗೂ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇನ್ನು 3ನೆಯ ಪೌರಾಣಿಕ ಹಿನ್ನೆಲೆಯ ಕಥೆಯ ಅನುಸಾರ ಹಿಂದೆ ದಕ್ಷಬ್ರಹ್ಮನು ತನ್ನ ಮಗಳಾದ ಸತೀದೇವಿಯು ತನ್ನ ಇಚ್ಛೆಗೆ ವಿರುದ್ಧವಾಗಿ ಪರಶಿವನನ್ನು ಮದುವೆಯಾಗಿದ್ದರಿಂದ ಅತ್ಯಂತ ಕೋಪಗೊಂಡಿದ್ದ. ಅದೇ ದ್ವೇಷವನ್ನ ಹೊತ್ತುಕೊಂಡು ದಕ್ಷರಾಜನು ಮಹಾಯಾಗವನ್ನು ಆಯೋಜಿಸಿದ್ದ. ಆ ಮಹಾಯಾಗಕ್ಕೆ ಅವನು ಶಿವ ಮತ್ತು ಉಮಾಳನ್ನ ಹೊರತುಪಡಿಸಿ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿದ್ದ. ಉಮಾದೇವಿಯು ಇದರಿಂದ ಅವಮಾನಿತಳಾಗಿ ಜೊತೆಗೆ ಶಿವನ ಅವಮಾನವನ್ನೂ ತಡೆಯಲಾರದೆ ಅದೇ ಮಹಾಯಾಗದ ಅಗ್ನಿಕುಂಡದಲ್ಲಿ ಹಾರಿ ದೇಹತ್ಯಾಗವನ್ನ ಮಾಡಿದಳು. ಅಲ್ಲಿಂದ ಅವಳು ಸತಿ ಎಂದು ಗುರುತಿಸಲ್ಪಟ್ಟಳು ಮತ್ತು ವೈಭವೀಕರಿಸಲ್ಪಟ್ಟಳು. ಪುರಾಣಗಳ ಪ್ರಕಾರ ಸತಿಯು ಪುನಃ ಮರುಜನ್ಮ ಪಡೆದು ಶಿವನೊಂದಿಗೆ ಮತ್ತೆ ವಿವಾಹವಾದಳು. ಅಂದಿನಿಂದ ಪ್ರತಿ ವರ್ಷ ನವರಾತ್ರಿಯ ಸಮಯದಲ್ಲಿ ಉಮಾ ತನ್ನ ಮಕ್ಕಳಾದ ಗಣೇಶ, ಕಾರ್ತಿಕೇಯ, ಲಕ್ಷ್ಮಿ ಮತ್ತು ಸರಸ್ವತಿ ಮತ್ತು ಅವಳ 2 ಸ್ನೇಹಿತರಾದ ಜಯ, ವಿಜಯ ಅವರೊಂದಿಗೆ ತನ್ನ ಪೋಷಕರ ಮನೆಗೆ ಭೇಟಿ ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ಈ ಸುಸಮಯದ ಪ್ರತೀಕವಾಗಿ ನವರಾತ್ರಿ ಹಬ್ಬ ಆಚರಿಸಲಾಗುತ್ತದೆ. ಬಂಧುಗಳೇ,
ನವರಾತ್ರಿ ದುಷ್ಟಶಕ್ತಿಯ ವಿರುದ್ಧ ಒಳ್ಳೆಯದರ ವಿಜಯದ ಪ್ರತೀಕವಾಗಿ ಪ್ರಪಂಚಾದ್ಯಂತ ಹಿಂದೂಗಳು ಭಯ ಭಕ್ತಿಯಿಂದ ಹಬ್ಬವನ್ನು ಆಚರಿಸುತ್ತಾರೆ. ಮಹಿಷಾಸುರನಾಗಲಿ, ರಾವಣನಾಗಲಿ, ಇಲ್ಲವೇ ದಕ್ಷನಾಗಲಿ, ಇವರು ಕೆಟ್ಟತನದ ದುಷ್ಟಶಕ್ತಿಯ ಪ್ರತೀಕವಾಗಿದ್ದಾರೆ. ಅವರನ್ನ ಸಂಹರಿಸಿದ ಪ್ರಕೃತಿ ಮಾತೆ ಆದಿಶಕ್ತಿ ನಮ್ಮೊಳಗಿನ ಚೇತನಾಶಕ್ತಿಯಾಗಿದ್ದಾಳೆ. ಅಂತಹ ಮಾತೆಯನ್ನು ಭಕ್ತಿಯಿಂದ ಆರಾಧಿಸಿ ಅವಳ ಕೃಪೆಗೆ ಪಾತ್ರರಾಗೋಣ ಎಂದು ಕೋರುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಬಂಧುಗಳೇ, ಮಾಹಿತಿ ಕಣಜವಾದ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ವಿನಂತಿಸುತ್ತೇನೆ. ನಮಸ್ಕಾರಗಳು.